ಹಾಯ್ ನನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾವು ಕೂಡ ಆರಾಮದೀವಿ. ಟೈಮ್ 6 ಗಂಟೆ ಆಗಿ ಬಂತು ನೋಡಿ. ಇವಾಗ ಚಲೋ ವಿಡಿಯೋ ಚಾಲೂ ಮಾಡೀನಿ. ಬರ್ರಿ ಅಂಗಳ ಕಸ ಹುಡುಗಿ ನೀರು ಹೊಡೆದ ಶ್ರಾವಣ ಇವಾಗ ಬಂದೀವಿ ರೀ ಊರ್ಲಿಂತ. ಶ್ರಾವಣಿನೂ ಸ್ಕೂಲಿಂದ ಬಂದು ನಾನು ಈಗ ಬಂದು ನೋಡಿ. ಟೈಮ್ 6ಕ್ಕೆ 10 ನಿಮಿಷ ಕಮ್ಮಿ ಐತೆ. ಶ್ರಾವಣಿ ಒಂದು ನೀರು ತಂಬಾರಮ್ಮ, ನೀರು ತಂಬ. ಹ್ಞೂ ಹಾಯ್ ಮೇಡಮ್ಮ. ವಿಡಿಯೋದಾಗ ಮಾತಾಡೋಕ್ಕಾಗಿಲ್ಲ ಶ್ರಾವಣಿ, ನೀನು ಮಾತಾಡ್ಯಾ? ಬಂದೇ ಇಲ್ಲ, ಎಷ್ಟು ದಿನ ಆಯಿತು ಶ್ರಾವಣಿ? ಎಲ್ರಿ ಆಯ್ತಾರನೇ ಆಯ್ತಾರ ದಿನ ಇವಾಗ 12ಕ್ಕೆ ಹೋಗಿ ಮದುವೆ ಮುಗಿಸಿನ. ಎಲ್ಲ ಬಟ್ಟೆ ಹೆಂಗೆ ಸ್ನೇಹಿತರೆ ಎಲ್ಲ ಕ್ಲೀನ್ ಮಾಡಬೇಕು. ಇನ್ನೂ ಒಂದು ಜಂಪರ್ ಟಿಚ್ ಮಾಡ್ಬೇಕು ರೀ. ಇವತ್ತು ದಿನ ಐತೆ ಅಲ್ಲೊಬ್ರಿ ನಮ್ಮ ಅಣ್ಣರಿಗೆ ಆರಾಮಿಲ್ಲ ರೀ. ಮಾತಾಡಿಸಿ ನಾಳೆ ಬರ್ಬೇಕಂತ ಮಾಡಿದೆ. ಶ್ರಾವಣಿ ಸ್ಕೂಲ್ ಹೋಗಿದ್ದಾಳೆ, ಹಿಂಗಾಗಿ ಈ ಕಡೆ ಬಂದು ನೋಡಿ. ಅದು ಹಾಂ ಶ್ರಾವಣ ಮಾತ್ರ ಇಷ್ಟು ಜೀವ ತಿಂದನ್ರಿ. ಅಲ್ಲಿ ನಮ್ಮ ತಂಗಿ ಮಕ್ಕಳು 3 ಇವೊಬ್ಬ 4 ಜನ ನೋಡಿ. ಶ್ರಾವಣಿ ಎಲ್ರಿ ಅವತ್ತ 4ಕ್ಕೆ ಬಂದಾಡ್ರಿ. ಎಷ್ಟು ಗಂಟೆಗೆ ಚಿನ್ನು? ಸೋಮವಾರ ದಿನ ಎಷ್ಟಕ್ಕೆ ಬಂದೀನಿ ಸ್ಕೂಲಿಂದ? 4ಕ್ಕೆ. ಯಾರು ಬೈದ್ರು? ನಮ್ಮ ಅಣ್ಣ ಕರ್ಕೊಂಬಂದಿನಿ ಹಿರಿಯವ, ನಮ್ಮ ಚಿವನ್ ಮಗ, ಅಣ್ಣ, ತಂಗಿ, ತಮ್ಮ ಅದ ನೋಡಿ. ಅಲ್ಲಿ 3 ಮಂದಿ. ಮಸ್ತ್ ಆಯ್ತು ರೀ. ದೇವ್ರು ಮಾಡೋ ಮಾತ್ರ ಫುಲ್ ಖುಷಿ ಆಯಿತು. ಇವತ್ತು ಮುಂಜೆ ಬೆಳಗ್ಗೆ 10 ಗಂಟೆಗೆ ಕೋರ್ಕೊಂಡು ಫುಲ್ ರೆಸ್ಟ್ ಮಾಡಿ ನೋಡಿ. ರೆಸ್ಟ್ ಮಾಡಿ 5 ಗಂಟೆಗೆ ಬಿಟ್ಟಿನಿ. 6 ಗಂಟೆ ಅನ್ಕ ಊರಿಗೆ ಬಂದು ನೋಡಿ. ಶ್ರಾವಣಿ ಒಳ್ಳೆ ಎಂತ ಬಂದು ಊರಿಗೆ ಮಂಗಳವಾರ ದಿನ 10 ಗಂಟೆ ಅಂದ್ರಾಗ ಕೋರ್ಕೊಂಡ್ರಿ. ತಿನ್ನಕ್ಕೆ ಜಗಳ ಮಾಡ್ತೀರ ಹುಡ್ರಿ. ಶ್ರಾವಣಿ ಡ್ರೆಸ್ ಹೋಗೋದೈತೆ ಇಲ್ಲ ಅಮ್ಮ? ಹೌದಾ? ನೀ ಸ್ಕೂಲ್ ಬಿಟ್ಲೆ ಆದರೂ ನಾನು ಏನು ಮಾಡಿದ್ದೀನಿ ರೀ, ಅಲ್ಲಿ ಸಿಕ್ಕಾಪಟ್ಟೆ ಇವ್ರು ಇಷ್ಟರು ಕೂಡಿದ್ರಂದ್ರೆ ಜಗಳ. ಇವ್ರು 4 ಮಂದಿ, ಅವು 3, ಇವು 2, 5 ಮಂದಿ ಆಯ್ತವು. ಇವ್ರು ಜಗಳ ಮಾಡ್ತಾವ ಅಂತೇಳಿ ನಿನ್ನೆ ಅನ್ನ ಅವು ಬಂದ್ರಿ. 11 ಆಗೈತೆ. ಟೈಮ್ ಎಷ್ಟಾಗಿತ್ತು? 12 ಆಗೈತೇನು? ಅವು ಅನ್ನ ಊರಿಗೆ ಬಂದ್ರಿ ಕೋಳೂರ್ಕ. ಈಗಿನ ಕಳಿಸ್ಬಿಟ್ಟಿನಿ ರೀ. ನಾ ಮತ್ತೆ ಬಸ್ ಆಯ್ತು ಸ್ಕೂಲ್ಗೆ ಹೋಗಲ್ಲ. ಮಾಮ ಊರಿಗೆ ಹೋದ ಸೆಂಟರೇ ಫುಲ್ ಸುಸ್ತಾಗ್ಬಿಟ್ಟೈತೆ ನೋಡಿ. ಅವತ್ತು ಆಯ್ತಾರ ದಿನ ಒಂದು ಜಂಪರ್ ಹೊಲೋದು ಎಲ್ಲ ಹೈರಾಣ ಮಟ್ಟಿ. ಲಗ್ನಕ್ಕೆ ಹೋಗಿ ನೋಡಿರ್ಬೇಕು ನೀವೆಲ್ಲ ವಿಡಿಯೋದಾಗ. ಮದ್ವೆಗೆ ಹೋಗಿ ಆ ಕಡೆ ಊರಿಗೆ ಹೋಗಿ ಹೌದಾ? ಕೇಸು ನೀನೇ ತಿನ್ಯಾರು ತಮ್ಮಗ? ಯಾರಾಗಿ ಯಾವ ಮುದ್ದಿ ಉಂಡಿ ಹೆಂಗಿತ್ತು? ಒಂದು ದೊಡ್ಡ ಕುಡಿದು ಮತ್ತೆ ಇದು ಕೊಡಲಿಲ್ಲ ಕುಕ್ಕುರಿ 4 ಹಾಕಿಲ್ಲ ಬರ್ಬೇಕಿತ್ತು ಊರಿಗೆ. ನೀವು ಬರ್ಬೇಕಿತ್ತು ಊರಿ ಹೆಂಗದ ನೋಡಲ್ಲ ಇವ ಚಿನ್ಯ ಎಟ್ರ ಕಲ್ತಿಯಪ್ಪ ನೀನು. ನೋಡಿ ಸ್ನೇಹಿತರೆ ಹೆಂಗೆ ಮಾಡ್ತಾನೆ ನೋಡ್ರಿ. ಯಾಕಪ್ಪ ಇವ್ ಸೋಗ್ ನೋಡ್ಲಾರ ಬಾದನ ಆಗೈತೆ ನೋಡ್ರಿ. ಹೆಂಗೆ ದೇವ್ರು ಮಾಡೋದು. ಶ್ರಾವಣಿ ಮಸ್ತ್ ರೆಡಿ ಆಗಿದ್ಲು. ವಿಡಿಯೋದಾಗ ಬಂದು ಶ್ರಾವಣಿ ನೀನು ಯಾಕ? ಮಸ್ತ್ ರೆಡಿ ಆಗಿದ್ಲು ಶ್ರಾವಣಿ. ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಗದ್ರಿ ಅದನ್ನು ಕೊಡು ಇದನ್ನು ಕೊಡು. ಯಾಕಂದ್ರೆ ಕಾರ್ಯಕ್ರಮ ಅಂದ್ರೆ ಹಂಗೆ ನೋಡಿ. ಅವತ್ತೆಲ್ಲ ಸೋಮವಾರ ದಿನ ಎಲ್ಲ ಅಡುಗೆ ಮಾಡಿದ್ದು ನೋಡಿ. ಜಗ್ಗಿ ಅಡುಗೆ ಮಾಡಿದ್ವಿ ರೀ. ಯಾಕೆ ಕಂಡಪಟ್ಟಿ ಮಂದ್ರಿ. ಮತ್ತು ಮಂಗಳವಾರಕ್ಕೇನೈತಿ ಅಲ್ಲಿ ಅಡುಗೆ ಮಾಡೋರು ಮೈದ್ರಿ. ಬ್ಯಾಟಿ ಬಿದ್ದು ರೀ. ಬ್ಯಾಟಿ ಪಟ್ಟದ ಏನೋ ವಿಡಿಯೋ ಮಾಡಿಲ್ಲ. ಯಾಕಂದ್ರೆ ಒಬ್ರೊಬ್ರು ಉಣ್ತಾರೆ, ಒಬ್ರು ಉಣ್ಣಲ್ಲ ಅಂತೇಳಿ ಅವನ್ನೇನು ವಿಡಿಯೋ ತೆಗಿಲಿಲ್ಲ ರೀ. ನಾವು ಬ್ಯಾಟ್ ಬಿದ್ದಿದ್ದು ಬ್ಯಾಟಿ ಮಾಡಿದ್ದು ನಮ್ಮ ದೇವ್ರದ್ದು. ಯಾಕಂದ್ರೆ ಸುಮ್ಮನೆ ಯಾಕೆ ಬೇಕ್ರಿ, ನಮ್ಮ ತವ್ರ ಮನೆ ದೇವ್ರು. ಹಂಗ್ಯಾಕೆ ಮಿಜಾರ್ತಿ ಅಕ್ಕಗ? ತಪ್ಪದ ಖಾಲಿ ಬಿಡು ತಪ್ಪತ್ತ ಕಾನು ಅಕ್ಕ ತಪ್ಪತಾನು. ಹಾಂ ಅಕ್ಕ ತಪ್ಪತ್ತ ಕ್ಷಮಿಸ ಅಂತೇಳು. ನೀನು ಹೋಗ್ಬೇಕು ಊರಿಗೆ. ನೀವು ಹೋಗಂದಿರಿ ಮಾಮಂಗೆ ಕೂಡ ಅಂದಿಲ್ಲ ನಾನು. ಮತ್ತು ಅಲ್ಲಿ ಅಂದಿಲ್ಲ
ಮತ್ತು ಅಗ್ಗಿ ಹಾಕಿ ಬಂದಿರ್ತಿ ಸಾಮಾಡಿಗೆ ಕಪ್ಪ ತಕೊಂಡು ಕಾಲು ಸಾಮಾಡು ಯಾರಕ್ಕಿ ಅಕ್ಕಿ ಅಂತಿ ಹುಟ್ರ ಕಲ್ತಿಯ ಬಾಬಾ ಬಾಬಾ ಶ್ರಾವಣ ನೋಡಿಲ್ಲಣ್ಣ ನಾನು ನೋಡಿದ್ಯಾ ನಾನು ನೋಡಿಲಿ ನಾ ಹೆಂಗದೀನಿ ಚಿನ್ಯ ನೋಡೀಗ ನಾ ಹೆಂಗದೀನಿ ಹೇಳಪ್ಪ ಹೌದಾನ ಚೆನ್ನಾಗಿ ಹೇಳಪ್ಪ ಸೋಮನು ಹೇಳ ಅಕ್ಕಗೆ ಹೇಳು ಹಂಡು ಗಿರಾಕಿ ನೋಡಮ್ಮ ಶ್ರಾವಣ ಹಂಡ ಅಂದ ಅಡ್ಡ ಏಯ್ ಬೇಡ ಏನೇನು ಮಾಡ್ತೀನಿ ಬೇಡ ಹೋಗ್ತೀನಿ ಇಲ್ಲಿ ನೋಡಿಗ ಅಕ್ಕ ತಮ್ಮ ಜಗಳ ಮಾಡೋದೇನು ಕ್ಷಮೆ ಕೇಳೋದೇನು ಶ್ರಾವಣ ಕಾಲು ಬಿಡ್ತಿಲ್ಲ ಬಂಗಾರ ಕೊಡೋಕೆ ಕಾಲು ಬಿಡ್ತೀನಿ ಅಂತೇಳಿ ಬಂಗಾರ ಕೊಡಂಗೆ ಕೊಡು ನೀವು ಒಂದು ತಾಸು ಕುಡಿಯೋಕೆ ಒಂಚು ನೀರು ತಂಬ ಶ್ರಾವಣಕ್ಕ ಅಂತೇಳಿ ಪಪ್ಪು ನಾ ಹೆಂಗೆ ಕಾಣಕತ್ತೀನಿ ಎಲ್ಲಿ ಹೋಗಿದ್ಯವತ್ತ ಯಾವ ಊರಿಗೆ ಕೋರ್ ಮತ್ತು ಕೆಸಾಪುರಾಗ ಯಾರಿದ್ರು ಹಂಗಂದ್ರೆ ಏನದು ಬೆಳ್ಳಂಗೆ ಚಂದ ಬರ್ತಿರೋದು ಶ್ರಾವಣಿ ಇದೇನಿತ್ತು ಬಿಲ್ಲು ಅದು ನಾ ಅಲ್ಲಿ ಇದು ಹಾಕಿತ್ತು ಇದು ಯಪ್ಪ ಅದು ಬಾಕ್ಲ ನೋಡಿ ಸ್ನೇಹಿತರೆ ಕರೆಂಟ್ ಬಿಲ್ ಬಂದೈತಿ 63 ಬಂದೈತಿ ನೋಡಿ ಕರೆಂಟ್ ಬಿಲ್ಲು ಮಾಸಲ್ಲಿ 45 ಬಂದೈತಿ 63 ಬಂದೈತಿ ಕಟ್ಟಬೇಕು ಕಟ್ಲಿಕ್ಕೆ ವಯರ್ ಕಟ್ ಮಾಡ್ತಾರೆ ನಾನು ಎಲ್ಲ ಬೇರೆ ಗಾಡಿ ತಗೊಂಡು ಎಲ್ಲ ತುಂಬ ಬಂದಾರ ಯಾರ್ಯಾರು ಅಂಕಿ ಹಚ್ಚಿದ್ದ ನೋಡಿ ಎಲ್ಲ ವಯರ್ ಕಟ್ ಮಾಡ್ಯಾರ ನೋಡಿ ಈಗ 6 ಗಂಟೆ ಬರೋಬ್ಬರಿ ಆದ್ರಿ ನಾವು ಕಸ ಹೊಡಬೇಕು ಅಡುಗೆ ಮಾಡಬೇಕು ಪೂಜೆ ಮಾಡಬೇಕು ದೇವ್ರಿಗೆ ಹೋಗೋಣ ಸಂಜೆ ದೀಪ ಹಚ್ಚಬೇಕು ಅಷ್ಟು ಬಟ್ಟೆ ಎಲ್ಲ ಮಡ್ಚಿಟ್ಟಿತ್ತು ಕಸ ಹುಡುಗಿ ಅಷ್ಟು ಬಟ್ಟೆ ಎಲ್ಲ ಮಡ್ಕೊಳ್ಳಾಕ ಇಷ್ಟು ತೆಗಿಬೇಕು ಎಲ್ಲ ಜಂಪಾಲ ಚೆಕ್ ಮಾಡ್ಬೇಕು ಮಾಡೋ ಮುಂದೆ ಸಂತೋಷ ನಾಳೆ ಕೊಡ್ಬೇಕು ನೀ ಮಾಡೋ ಮುಂದೆ ಇಲ್ಲಿ ಅಮ್ಮ ಇಲ್ಲಿ ಅಡುಗೆ ಮನೆ ಮಾಡೋ ಮುಂದೆ ಬಂದು ಎಲ್ಲಾನು ಕೊಡ್ಬೇಕು ಫಿಕ್ಸ್ ಮಾಡ್ಬೇಕು ನೆಕ್ಸ್ಟಿನಾಗಾರ ಮಾಡ್ತೀನಿ ಫುಲ್ ಆಗಿರೋ ಬಂದು ಎಷ್ಟು ಹೇಳ್ತಾರೆ ಇವತ್ತು ಸಾಂಬಾರು ಬೆಳತಕ್ಕ ಇದ್ದೀವಿ ನೋಡಿ ಕೆಲಸ ಮಾಡಿದೆ ಮಾಡಿ ಆಗೈತ್ರಿ 5 ಕಿಲೋವು 5 ಸೇರು ಹೋಳ್ಗೆ ಮಾಡಿದ್ವಿ ಸ್ನೇಹಿತರೆ ಹೋಳಿ ಮಸ್ತಾಗಿದ್ದು ಒಂದು ಉರಿ ಬಿಡಿ ಎಲ್ಲ ಕಲೆಗಳು ಅಡಿ ಎಲ್ಲ ಹೆಚ್ಚೆಚ್ಚು ಅಡಿಗೆ ಯಾವುದು ತೊಂದರೆ ನೋಡಿ ಎಲ್ಲ ಚಂದ ಆಯ್ತು ಇಲ್ಲ ಹಂಗೆ ಸಾರಿಲ್ಲ ಹೋಳಿಗೆ ಇನ್ನೊಂದು 2-3 ಉಳಿದ್ರಿ ಚಿಂದಿನಾಗ ಅಮ್ಮಾರ ಹೋಗ್ರು ಎಲ್ಲರೂ ನಮ್ಮ ಚಿಕ್ಕಮ್ಮ 4 ಸೇರ್ ಮಾಡಂತ ಹೇಳಿ 5 ಸೇರ್ ಮಾಡಿದ್ದೀನಿ ರೀ ಆದ್ರೆ ಸ್ವಲ್ಪ ಕೈ ದಾಡ್ರಿ ನಂದು ಅವ್ರು 4 ಸೇರ್ 5 ಸೇರ್ 6 ಸೇರ್ ಮಾಡ್ತೀನಿ ಮನೆಯಲ್ಲ ನೋಡ್ರಿ ಅಡುಗೆ ಎಲ್ಲ ಜಾಸ್ತಿ ಮಾಡ್ತೀನಿ ಅವ್ರು ಸಾಮಾನ್ಯ ಊಟ ಮಾಡಿದ್ರೆ ಅಡುಗೆ ಮಸ್ತ್ ಖುಷಿ ನೋಡಿ ಏನು ದೊಡ್ಡ ಒಂದು 20-30 ಅಡುಗೆದ್ರು ಮಾಡ್ತೀನಿ ಹಂಗೇನಿಲ್ಲ ಎಲ್ಲ ಥರ ಅಡುಗೆ ಮಾಡಕ್ಕೆ ಬರ್ತೀವಿ ನಮ್ಮ ಚಿಕ್ಕಮ್ಮನ ಹಂಗೇನು ರೀ ಅಕ್ಕಿನಿಗೆ ಎಷ್ಟು ಮಂದಿ ಬರಲಿ ಅಡುಗೆ ಮಾಡ್ತೀರಿ ಹೋಗಿತ್ತ ಸ್ನೇಹಿತರೆ ಅಂತ ಅಂದ್ರಲ್ಲಿ ನಮ್ಮ ನಾವು ಬೇಕಾಗಿ ಕೈ ಇದ್ರು ನೋಡ್ರಿ ನಮ್ಮ ಅಕ್ಕ ಗೊತ್ತಾಗಲ್ರಿ ನಮ್ಮ ತಂಗಿಯೂ ಗೊತ್ತಾಗಲ್ಲ ಅಷ್ಟು ಅಡುಗೆ ಸ್ವಲ್ಪ ಮಾಡಿದಾರ ಭಾಳ ಅಡುಗೆ ಗೊತ್ತಾಗಲ್ಲ ಏನು ನೋಡಿ ಹಿಂದುಟ್ಲ ಮತ್ತು ಸ್ನೇಹಿತರೆ ಮಾಡ್ಬೇಕಂದ್ರೆ ಎಲ್ಲನೂ ಮಾಡಿ ನಿಭಾಯಿಸ್ಬೇಕು ದನಿ ಮತ್ತು ಚೇಂಜ್ ಆಗೈತೆ ನಾಳೆ ಎಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋದಾಗಲಿಲ್ಲ ಎಲ್ಲಿ ರಾತ್ರಿ ವಿಡಿಯೋ ಬಂದು ಮಾಡ್ಬೇಕು ನಾವು ವಿಡಿಯೋನೇ ಕಂಟಿನ್ಯೂ ಮಾಡಿಲ್ಲ ನಿಮ್ಮ ಚೆಂದ ಮಾಡ್ಕೊಂಡ್ರಿ ಒಂದಿನ ನಿದ್ದಿಗಟ್ಟು ಎಷ್ಟು ಸುಸ್ತಾಗಿತ್ತು ನೋಡಿ ಬಸ್ ಮತ್ತು ಇವತ್ತು ನಾನು ಕೋರ ಬಂದು ಜಾಗ ಮಾಡಿದ್ರಿ ಅಲ್ಲಿಂದ ಬಂದು ಬಂದು ಜಾಗ ಮಾಡಿ ಮಸ್ಲಿ ಇಟ್ಕೊಂಡು 5 ಗಂಟೆಗೆ ಬಿಟ್ಟು ನೋಡಿ ಶ್ರಾವಣಗೆಲ್ಲ ಕಿಡಿಗೇರಿ ಮಾಡಿ ನೋಡ್ರಿ ಅಲ್ಲಿ ಲೆವೆಲಾಕ ಬರ್ರಿ ಇಷ್ಟು ಕ್ಲೀನ್ ಮಾಡ್ಕೊಂಡು ಬಟ್ಟೆ ಮಡಿಚಿ ಹಾಕ್ತಿದ್ದೆ ಕಂಟಿನ್ಯೂ ನೋಡ್ರಿ ಇಲ್ಲೇ ಎಲ್ಲ ಬಾಳೆ ಡಬ್ಬಕ್ಕೆ ಇಷ್ಟು ಮೊಸರು ತಿಕ್ಕು ಆಗ್ಯಾವ್ರಿ ಅವತ್ತೆಲ್ಲ ಸಾಂಬಾರು ಅದು ಮಾಡಿದ್ನಲ್ಲ ಮಾಡಿದರೆ ಎಲ್ಲ ಹಂಗೆ ಇಟ್ಟೋಗಿದ್ದೆ ಸಾಂಬಾರು ಉರಿ ಕಟ್ಕೊಂಡೋಗಿದ್ದೀನಿ ರೀ ಇಷ್ಟೆಲ್ಲ ಬಾಂಡೆ ಆಗ್ಯಾವು ಇವಾಗ ಅನ್ನ ಮಾಡೀನಿ ಸ್ವಲ್ಪ ಎಗ್ ರೈಸ್ ಮಾಡಿಬಿಡ್ತು ನೋಡಿ ಟೈಮ್ ಭಾಳ ಆಗೈತೆ ಶ್ರಾವಣಿನ 4 ತತ್ತಿ ತೊಗೊಂಬಂದ್ರೆ ತತ್ತಿ ತಂದು ಮಾಡ್ಬೇಕು ಅನ್ನೋರಾಗನೇ
ಬಟ್ಟೆ ಗಿರಾಕ್ ಬಂದ್ರಿ. ಒಂದು ಸೀರೆ ಕ್ಯಾಟ್ಲಾಕ್ನ್ಯಾಗ ಒಂದು ಸೀರೆ ವ್ಯಾಪಾರ ಆಯಿತು. ಬಂದಿದ್ದಕ್ಕೂ ಮನೆ ಸೋಮವಾರ ದಿನ ಇದ್ನಂದ್ರೆ ಜಗ್ ವ್ಯಾಪಾರ ಆಗ್ತಿದ್ರು. ಅವತ್ತು ಭಾಳ ಕಾರ್ಯಕ್ರಮ ಇದ್ದು ಅಂತ ಎಲ್ಲರೂ ಬರ್ರಿ. ಪುಟ್ಟಕ್ಕರು ಅವ್ರು ಹೇಳಿದ್ರು ಗಿರಾಕಿ ಬಂದು ಒಳ್ಳೋದು ಅಂತ ಹೇಳಿದ್ರು. ಏನು ಮಾಡೋದ್ರಿ, ಮತ್ತು ಆ ಕಡೆ ಒಂದು ದೇವ್ರು ಮಾಡೋದಿತ್ತಲ್ಲ, ಬಿಡುಗಡೆ ಇದ್ದಿಲ್ಲ ಅದೊಂದು. ಹಿಂಗಾಗಿ ಆ ಕಡೆ ಹೋದೆ. ಶ್ರಾವಣಿ ಹೋಮ್ವರ್ಕ್ ಬರೆಯಕತ್ತಾಳ್ರಿ. ಟೈಮು 8:30 ಆಗೈತೆ. ಶ್ರವಣ್ ಕುಮಾರ್ ಊಟ ಮಾಡಾಕತ್ತಾನ. ಮತ್ತು ಈಗ ವಿಡಿಯೋ ಕಂಟಿನ್ಯೂ ಮಾಡಿದ್ದು ನೋಡಿ. ಬಂದಿಂದ ಅಷ್ಟು ಮನೆ ಕಸ ಗುಡಿಸಿ ದೇವ್ರ ಮುಂದೆ ದೀಪ ಹಚ್ಚಿ ಶ್ರಾವಣಿ ಪರ್ಸಾಲಿ ಅಟ್ಟೆಲ್ಲ ಕಸ ಗುಡಿಸಿದ್ರಿ. ನಾನು ದೇವ್ರ ಮುಂದೆ ದೀಪ ಹಚ್ಚಿದ ಹಾಕಿ ದೇವ್ರಿಗೆ ಹೋಗಿ ಬಂದ್ಲು. ಮತ್ತು ಅತ್ತಿ ತೊಗೊಂಬಂದ್ಲು. ನೈಟ್ ಮತ್ತು ರಾತ್ರಿ ಊಟಕ್ಕೆ ಏನು ಮಾಡಿಬಿಡಾಕ ಸುಸ್ತಾಗೈತ್ರಿ ಫುಲ್ಲ. ಹಿಂಗಾಗಿ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಉಳ್ಕೊಂಡು ಎಗ್ ರೈಸ್ ಮಾಡಿದೆ. ಅವರು ಅನ್ನ ಕೆಟ್ಟಿದ್ದೀನಿ ರೀ. ಅನ್ನ ಕೆಡನಿದ್ರೆ ಅವರು ಒಂದು ಬಂದ್ರಲ್ಲ, ಬರಾನಿದ್ರೆ ಸ್ವಲ್ಪ ತಳ ಒತ್ತಿತ್ರಿ. ಒತ್ತಿದ ಅನ್ನ ತಂದು ನೋಡಿ. ಮೊಸರು ಹಾಕಿದ್ರೆ ಚಲೋ ಅನ್ನ ಎಗ್ ರೈಸ್ ಮಾಡಿ ನೋಡಿ. ಮಸ್ತಾಗೈತ್ರಿ ಎಗ್ ರೈಸ್. ಹೆಂಗೈತಪ್ಪ ಎಗ್ ರೈಸ್? ಸೂಪರ್ ಆಗೈತೆ ಅಂತ ನೋಡಿ. ಬರ್ರಿ ನಾನು ಹಾಕ್ಕೋತೀನಿ. ಶ್ರಾವಣಿನ ಹೋಮ್ವರ್ಕ್ ಬರೆಯಕತ್ತಾಳ. ಉಣ್ತಾಳೆ ಆಮೇಲೆ ಉಣ್ತಾಳ್ರಿ ಗೊತ್ತಿಲ್ಲ. ಶ್ರಾವಣಿ ಉಣ್ತೀಯೇನು ಆಮೇಲೆ ಉಣ್ತೀಯಮ್ಮ? ಊಟ ಮಾಡ್ತೀಯೇನು ಹೋಮ್ವರ್ಕ್ ಬರೋದು ಉಣ್ತೀಯ? ಬಾ ಅಂತ ಅಂದ್ರೆ ಹಾಕಿ ಕೊಟ್ಬಿಡ್ತೀನಿ ಸ್ನೇಹಿತರೆ. ಬರ್ರಿ ನಾನು ಕೂಡ ಹಾಕ್ಕೊಂಡೆ ಊಟ ಮಾಡೋನು. ಮಸ್ತ್ ಎಗ್ ರೈಸ್ ಮಾಡ್ಕೊಂಡೆ. ಮನೆಯಲ್ಲೇ ಯಾವ್ದಾರ ಮಾಡ್ಕೊಂಡಂದು ನೋಡಿ. ಸುಸ್ತಾಗೈತೆ. 4 ತತ್ತಿ 32 ರೂಪಾಯಿ ತೊಗೊಂಡು ನೋಡಿ. ಇಲ್ಲಿ ಅಲ್ಲಿ ಆದ್ರೆ 20 ರೂಪಾಯಿದಾಗ 4 ತತ್ತಿ ಬರ್ತಿದ್ದು. 5-6 ರೂಪಾಯಿ ಬೇಡ ಅಂದ್ರೆ 22 ರೂಪಾಯಿ ನೋಡಿ. ಒಂದು ಟ್ರೇಕ 180 ರೂಪಾಯಿ ಬೀಳ್ತೈತೆ. ಅಲ್ಲಿ 30 ತತ್ತಿ ಇರ್ತಾವೆ ರೀ. ನಮ್ಮ ಮುದ್ದೆ ಒಳಗೆ ಹೋಗಿಲ್ರಿ ಅಮೌಂಟು ಇಲ್ಲಿಗ. ನೀ ಸುಮ್ತೀನಿ ಹೊಸ್ತ ನಾವು ಕಾಲ ಅಪ್ಪ ಚಮಚೆ ತೊಗೊಂಡು ನಿನ್ನ ಮಮ್ಮಿ ಉಣ್ಣು ಬಾ ಅಂತಾನ್ರಿ. ಅಕ್ಕಿನ ಎದ್ದು ಬರಲಿ ಅವ್ರು ಪ್ಯಾನ್ ಹಚ್ಚಲ ಅಕ್ಕಿ ಕಡೋದು ಬಾನ. ಬನ್ನಿ ಸ್ನೇಹಿತರೆ ಊಟ ಮಾಡೋಣ. ಸಿಗ್ತೀನಿ ನಿಮಗೆ.